ನಮಸ್ತೆ. ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ. ಇಂದಿನ ವಿಡಿಯೋದಲ್ಲಿ ಯೋಗಾಸನದಿಂದ ತಕ್ಷಣಕ್ಕೆ ಸಿಗುವ ಲಾಭಗಳು ಏನೇನು ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಕೆಲವು ಹೇಳ್ತೀನಿ ಪಾಯಿಂಟ್ಸ್ಗಳು ಏನೇನು ಅಂತ. ತುಂಬ ಇದೆ ಇದರಲ್ಲಿ ಪಾಯಿಂಟ್ಸ್ಗಳು. ತಕ್ಷಣಕ್ಕೆ ಸಿಗೋದು ಅಂತಂದರೆ ನಿದ್ದೆ ಬರ್ತಾನೆ ಇರೋದಿಲ್ವಲ್ಲ, ಮಾತ್ರೆಗಳು ನುಂಗ್ತಿರ್ತಾರೆ, ಹೊರಳಾಡ್ತಿರ್ತಾರೆ, ರಾತ್ರಿ ಎಲ್ಲ ಆ ನಿದ್ದೆ ಬರದಿಲ್ಲದ್ರೆ ತಲೆನೋವು ಬರುತ್ತೆ. ಈ ಥರ ಎಲ್ಲ ಸಮಸ್ಯೆ ಇರುತ್ತಲ್ಲ, ಚೆನ್ನಾಗಿ ನಿದ್ದೆ ಬರುತ್ತೆ. 1-2 ದಿವಸದಲ್ಲೇ ಅವ್ರಿಗೆ ನಿದ್ದೆಗೆ ಪರಿಹಾರ ಸಿಗುತ್ತೆ. ನಂತರ ಉಸಿರಾಟ ಚೆನ್ನಾಗಿ ನಡೀತಾ ಇರುತ್ತೆ. ಉಸಿರಾಟ ಚೆನ್ನಾಗಿ ನಡೀತಾ ಇದ್ದಾಗ ನಮಗೆ ಏದುಸಿರು ಬರೋದಿಲ್ಲ. ಎಷ್ಟೊತ್ತು ಬೇಕಾದರೂ ಓಡಾಡ್ಬೋದು, ಕೆಲಸ ಮಾಡ್ಬೋದು. ಒಂದು ಸ್ವಲ್ಪ ದೂರ ನಡೆದ್ರೆ ಕೆಲವ್ರಿಗೆ ಸುಸ್ತು ಅನಿಸ್ತಾ ಇರುತ್ತೆ, ಏದುಸಿರು ಬರ್ತಿರುತ್ತಲ್ಲ, ಅದೆಲ್ಲ ಅವಾಯ್ಡ್ ಆಗುತ್ತೆ. ಮತ್ತು ತಲೆನೋವು ಕಡಿಮೆ ಆಗುತ್ತೆ. ಮುಖ್ಯವಾಗಿ ತಲೆನೋವು, ಸೈನಸ್ ಪ್ರಾಬ್ಲಮ್ಮು ಮತ್ತು ಇದು ಮೂಗು ಕಟ್ಟೋದೆಲ್ಲ ಇರುತ್ತಲ್ಲ, ಈ ಭಾಗದಲ್ಲೆಲ್ಲ ಹೆವಿ ಅನ್ನಿಸ್ತಾ ಇರುತ್ತೆ, ಅದೆಲ್ಲ ಕಡಿಮೆ ಆಗುತ್ತೆ. ಅದು ಒಂದು ವಾರದೊಳಗಡೆ ನಿಮಗೆ ತಲೆನೋವಿಗೆ ಬೇಗ ಪರಿಹಾರ ಸಿಗುತ್ತೆ. ಆಮೇಲೆ ಕಣ್ಣಲ್ಲಿ ಹೊಳಪು ಬರುತ್ತೆ. ರಕ್ತ ಪರಿಚಲನೆ ಚೆನ್ನಾಗಾಗೋದ್ರಿಂದ ಫಾರ್ವರ್ಡ್ ಬೆಂಡ್ ಮಾಡಿದಾಗ ಅದೆಲ್ಲ ಸರಿಯಾಗುತ್ತೆ. ಆಮೇಲೆ ಸ್ಕಿನ್ ಗ್ಲೋ ಆಗುತ್ತೆ, ಚೆನ್ನಾಗಿ ಸ್ಕಿನ್ ಗ್ಲೋ ಆಗುತ್ತೆ. ಇದು ಅದರಲ್ಲೂ ಅಷ್ಟೇ ಪ್ರಾಣಾಯಾಮ ಮಾಡೋದ್ರಿಂದ ಅದರದ್ದು ಬೆನಿಫಿಟ್ ಸಿಗುತ್ತೆ. ಆಮೇಲೆ ಕುತ್ತಿಗೆ ಸುತ್ತ ಇರೋ ಕೊಬ್ಬಿನ ಅಂಶ, ಇದು ಇಷ್ಟು ದಪ್ಪ ಇರುತ್ತಲ್ಲ, ಸುತ್ತ ಫ್ಯಾಟ್ ಇರುತ್ತಲ್ಲ, ಅದೆಲ್ಲ ಬೇಗ ಕರಗುತ್ತೆ. ಕುತ್ತಿಗೆ ಆ ಕಡೆ ಈ ಕಡೆ ತಿರುಗಿಸಿ ಮಾಡ್ತಿರ್ತೀವಲ್ಲ ಹಾಗೆ. ಮತ್ತು ಆಮೇಲೆ ಈ ಪೋರ್ಷನಲ್ಲಿ ಸೊಂಟದ ಭಾಗದಲ್ಲಿರೋ ಫ್ಯಾಟು ಅಷ್ಟೇ, ಅದು ಬೇಗ ಕರಗುತ್ತೆ. ಮತ್ತು ಸೈಡ್ ರಿಪ್ಸಲ್ಲಿ 2 ಕಡೆ ರಿಪ್ಸ್ ಭಾಗದಲ್ಲೂ ಬೇಗ ಕರಗುತ್ತೆ. ಮತ್ತು ಕಾಲುಗಳಿಗೂ ಚೆನ್ನಾಗಿ ಶಕ್ತಿ ಬರುತ್ತೆ. ಇಲ್ಲೂ ಎಕ್ಸ್ಟ್ರಾ ಫ್ಯಾಟ್ ಇರೋದೆಲ್ಲ ಕರಗುತ್ತೆ. ಮತ್ತು ಮಂಡಿಗಳಿಗೆ ವ್ಯಾಯಾಮ ಚೆನ್ನಾಗಿ ಆಗೋದ್ರಿಂದ, ಕಾಲುಗಳು ಸ್ಟ್ರೆಚ್ ಮಾಡೋದ್ರಿಂದ ಮಂಡಿ ಸುತ್ತ ಇರುವ ಫ್ಯಾಟ್ ಇರುತ್ತಲ್ಲ, ಅದೆಲ್ಲ ಕರಗೋದ್ರಿಂದ ಮಂಡಿ ಆರಾಮಾಗಿ ಮಡಿಸ್ಬೋದು. ಸುಲಭವಾಗಿ ಮಡಿಸೋದು, ಸ್ಟ್ರೆಚ್ ಮಾಡೋದು ಮಾಡ್ತಾಯಿದ್ರೆ ಅವಾಗ ಮಂಡಿ ನೋವು ಕಡಿಮೆ ಆಗುತ್ತೆ ಅವ್ರಿಗೆ. ಮತ್ತು ಆ್ಯಂಕಲ್ ಭಾಗದಲ್ಲಿ ನೋವಿದ್ರೆ ಕಡಿಮೆ ಆಗುತ್ತೆ. ತಕ್ಷಣಕ್ಕೆ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ಹುಡುಗಿರಲ್ಲಿ ಸಮಸ್ಯೆ ಇರೋದು ಅಂದರೆ ಪೀರಿಯಡ್ಸ್ ಆಗ್ತಿರೋದಿಲ್ಲ. ಅಂದರೆ ಓದ್ತಾ ಇರ್ತಾರೆ, ಎಕ್ಸಾಮ್ಗಳು ಕಟ್ಟಿರ್ತಾರೆ, ಅಡಿಷನಲ್ಲಾಗಿ ಎಕ್ಸಾಮ್ಗಳು ಕಟ್ಕೊಂಡು ಓದ್ತಾ ಇರ್ತಾರೆ. ಮತ್ತು ಇದು ಕೆಲಸಕ್ಕೆ ಹೋಗಬೇಕು. ಇದೆಲ್ಲ ಸಮಸ್ಯೆ ಇರೋರ್ಗೆ ಏನಾಗುತ್ತೆ ಅಂದರೆ PCOD ಪ್ರಾಬ್ಲಮ್ ಶುರುವಾಗುತ್ತೆ. ಪೀರಿಯಡ್ಸ್ ಸರಿಯಾಗಲ್ಲ. 2 ತಿಂಗಳು, 3 ತಿಂಗಳು, 4 ತಿಂಗಳಾದ್ರೂ ಪೀರಿಯಡ್ಸ್ ಆಗೋಲ್ಲ. ಈ ಯೋಗಾಸನಕ್ಕೆ ಸೇರ್ಕೊಂಡ ತಕ್ಷಣ ಅವ್ರಿಗೆ 2 ತಿಂಗಳು, 1 ತಿಂಗಳಲ್ಲೇ ಅವ್ರಿಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಮತ್ತು ಬ್ಲೀಡಿಂಗ್ ಚೆನ್ನಾಗಿ ಹೋಗುತ್ತೆ. ಇದೆಲ್ಲ ಪೀರಿಯಡ್ ಸಮಸ್ಯೆ ಸರಿ ಹೋಯಿತು ಅಂದರೆ ಅವ್ರಿಗೆ ಓದೋದ್ರಲ್ಲಿ ಆಸಕ್ತಿ ಜಾಸ್ತಿ ಬರುತ್ತೆ, ಕೆಲಸ ಮಾಡೋದ್ರಲ್ಲೂ ಆಸಕ್ತಿ ಚೆನ್ನಾಗಿ ಬರುತ್ತೆ ಅವ್ರಿಗೆ. ಮುಖ್ಯವಾಗಿ ಇದು ಸಮಸ್ಯೆ ಪರಿಹಾರ ಆಗುತ್ತೆ. ಅಂದರೆ ಎಷ್ಟೋ ಮಾತ್ರೆಗಳೆಲ್ಲ ತೊಗೊಂಡು ಅದಕ್ಕೆ ಪರಿಹಾರ ಸಿಗದೇ ಇದ್ದಾಗ ಯೋಗಾಸನಕ್ಕೆ ಬಂದು ಅದರಲ್ಲಿ ಪರಿಹಾರ ಕಂಡುಕೊಂಡಿರೋದು ಇದೆ. ಮತ್ತು ಓಡಾಡೋದ್ರಲ್ಲಿ ಲವಲವಿಕೆಯಿಂದ ಇರ್ತೀವಿ. ಇಡೀ ದಿವಸ ಸುಸ್ತಿಲ್ದಲೇ ನಾವು ಕೆಲಸ ಮಾಡ್ತೀವಿ. ಮುಂಚೆ ಎಲ್ಲ ಏನಾಗುತ್ತೆ, ಯೋಗಾಸನ ಮಾಡೋಕ್ಕೆ ಮುಂಚೆ ನಾವು ಕ್ಲಾಸಿಗೆ ಸೇರ್ಕೊಳ್ಳೋಕೆ ಮುಂಚೆ ನಮಗೆ ಸುಸ್ತಾಗ್ತಿತ್ತು. ಎಲ್ಲಾದರೂ ಹೋಗಿ ಬಂದರೆ ಅರ್ಧ ಗಂಟೆ 1 ಅವರ್ ಓಡಾಡಿ ಬಂದರೆ ನಮಗೆ ಸುಸ್ತಾಗ್ತಿತ್ತು. ಇವಾಗ ಇಡೀ ದಿವಸ ನಾವು ಓಡಾಡ್ಕೊಂಬಂದ್ರೆ ಸುಸ್ತಾಗಲ್ಲ ಅಂತಾರೆ. ಮತ್ತು ಓದೋ ಮಕ್ಕಳಿಗೆ ಮುಂಚೆ 3 ಅವರ್ಸ್ 4 ಅವರ್ಸ್ ಓದಿದ್ರೆ ಸುಸ್ತಾಗುತ್ತೆ, ನಮಗೆ ಟಯರ್ಡ್ ಆಗುತ್ತೆ, ಕಣ್ಣೆಲ್ಲ ಉರಿ ಬರುತ್ತೆ, ನಿದ್ದೆ ಬರೋಂಗೆ ಆಗ್ತಿರುತ್ತೆ ಅಂತ ಹೇಳ್ತಾರೆ. ಯೋಗಾಸನ ಪ್ರಾಣಾಯಾಮ ಎಲ್ಲ ಮಾಡೋದ್ರಿಂದ ಚೆನ್ನಾಗಿ ಅವ್ರಿಗೆ ಇದೆಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. 6 ಅವರ್ಸ್ 8 ಅವರ್ಸ್ ಬೇಕಾದ್ರೂ ಅವರು ಒಂಥರ ಆ್ಯಕ್ಟಿವ್ ಆಗಿ ಓದೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಕಣ್ಣುರಿ ಎಲ್ಲ ಕಡಿಮೆ ಆಗುತ್ತೆ, ತಲೆನೋವು ಕಡಿಮೆ ಆಗುತ್ತೆ. ಈ ಥರದ್ದು ಆಮೇಲೆ ಬೆನ್ನೋವು ಕಡಿಮೆ ಆಗುತ್ತೆ. ತುಂಬ ಹೊತ್ತಿಗೆ ಕೂತಿರ್ತಾರಲ್ಲ, ಕೂತ್ಕೊಂಡು ಹೀಗೆ ಆಗ್ತಾ ಇರುತ್ತೆ ಅವ್ರ ಶರೀರ. ಬೆನ್ನು ನೇರ ಆಗೋದ್ರಿಂದ, ಬೆನ್ನು ಸರಿಯಾಗಿ ಇಟ್ಕೊಂಡು ಕೂತ್ಕೊಳ್ಳೋದ್ರಿಂದ ಹೇಗೆ ಕೂತ್ಕೋಬೇಕು ಅಂತ ನಾವಿಲ್ಲಿ ಹೇಳ್ಕೊಡ್ತೀವಲ್ಲ, ಅವಾಗ ಮೈಂಡ್ ಆ್ಯಕ್ಟಿವ್ ಆಗುತ್ತೆ. ಮೈಂಡ್ ಆ್ಯಕ್ಟಿವ್ ಆದಾಗ ನಿಮಗೆ ಓದೋದಕ್ಕೆ ಮನಸ್ಸು ಬರುತ್ತೆ. ಅದೇ ನೀವು ಬೆನ್ನಿಗೆ ಗೂನ್ ಮಾಡ್ಕೊಂಡು ಕೂತ್ಕೊಂಡಾಗ ಏನುತ್ತೆ, ಮೈಂಡ್ ಡಲ್ ಆಗುತ್ತೆ, ಮನಸ್ಸು ಓದಬೇಕು ಅಂತ ಮನಸ್ಸು ಬರೋದಿಲ್ಲ. ಆವಾಗ ಬೆನ್ನೋವು ಕಡಿಮೆ ಆಗುತ್ತೆ. ಇಷ್ಟೆಲ್ಲ ಹೀಗೆ ಇದೇ ಥರ ನಾನಾ ಥರದ್ದು ಉಪಯೋಗಗಳಿದೆ. ಇದರಲ್ಲಿ ನಾನು ಸ್ವಲ್ಪನೇ ಹೇಳಿರೋದು. ಇದನ್ನೆಲ್ಲರೂ ಉಪಯೋಗ ಪಡ್ಕೊಳ್ಳಿ. ಎಲ್ಲ ಮಕ್ಕಳು ಚೆನ್ನಾಗಿ ಓದಲಿ. ಮತ್ತು ದೊಡ್ಡವರಷ್ಟೇ, ಕೆಲಸಕ್ಕೆ ಹೋಗೋರು ಅಷ್ಟೇ, ಕೆಲಸ ಮಾಡಿ ಬಂದಿರ್ತಾರೆ, ಸುಸ್ತಾಗ್ತಾರೆ. ಇದನ್ನೆಲ್ಲ ಮಾಡ್ತಾಯಿದ್ರೆ ನಿಮಗೆ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಸುಸ್ತು ಕಡಿಮೆ ಮಾಡ್ಕೋಬೋದು, ಆರೋಗ್ಯವಾಗಿರ್ಬೋದು, ಇಡೀ ದಿವಸ ಆರೋಗ್ಯವಾಗಿ ಲವಲವಿಕೆಯಿಂದ ಇರ್ಬೋದು. ಇದನ್ನು ರೆಗ್ಯುಲರಾಗಿ ಮಾಡ್ತಾ ಹೋಗಿ ಎಲ್ಲರಿಗೂ ಅದರ ಅನುಭವಕ್ಕೆ ಬರಲಿ. ಒಂದು ಸ್ವೀಟ್ ಚೆನ್ನಾಗಿದೆ ನೋಡಿ, ಅದು ಸ್ವೀಟ್ ಆಗಿದೆ ಅಂತಂದರೆ ದೂರದಲ್ಲಿಟ್ಟರೆ ಗೊತ್ತಾಗಲ್ಲ ಅಲ್ವ ನಿಮಗೆ, ತಿಂದು ನೋಡಿದ್ರೇ ಗೊತ್ತಾಗುತ್ತೆ. ಹಾಗೆಯೇ ಯೋಗಾಸನನ ನೀವು ಮಾಡಿ ಅದನ್ನು ಅನುಭವಕ್ಕೆ ತಗೊಂಡಾಗ ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ ಎಷ್ಟೆಲ್ಲ ಬೆನಿಫಿಟ್ ಇದೆ. ನಾವು ಉಸಿರಾಡೋದು ಎಷ್ಟು ತಪ್ಪು ಮಾಡ್ತಿರ್ತೀವಿ, ಉಸಿರಾಟ ಮಾಡೋದ್ರಿಂದ ಎಷ್ಟೆಲ್ಲ ಅನುಕೂಲ ಇದೆ. ಆಮೇಲೆ ಎಷ್ಟು ಅದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದಾಗ ನಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಮುಖದಲ್ಲಿ ಮತ್ತು ನಮ್ಮ ಬಾಡಿನಲ್ಲೆಲ್ಲ ಎಷ್ಟು ಶಕ್ತಿ ತುಂಬುತ್ತೆ, ಪ್ರಾಣಿಕ್ ಎನರ್ಜಿ ಹರಿತಾ ಇರುತ್ತೆ, ಅದೆಲ್ಲ ಗೊತ್ತಾಗುತ್ತೆ ನಿಮಗೆ. ಇದೆಲ್ಲ ಮಾಡಿ ಎಲ್ರಿಗೂ ಇದು ತಲುಪಲಿ, ಮನೆಗೂ ತಲುಪಲಿ. ನೀವು ಇದು ನಂದು ಯೂಟ್ಯೂಬ್ ಚಾನಲ್ ಇದೆ, ಇದು ಶ್ರೀ ಶಿವಶಕ್ತಿ ಯೋಗ ಕೇಂದ್ರ ಅಂತ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆಯವ್ರಿಗೂ ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಇದೆಲ್ರಿಗೂ ತಲುಪಲಿ. ಎಲ್ಲರೂ ಇದ್ರದ್ದು ಅದು ಉಪಯೋಗ ಪಡ್ಕೊಳ್ಳಿ. ನಮಸ್ತೆ.